ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 6 o'clock ಆಗ್ತಾ ಇದೆ. ಸೊ ಇವಾಗ ಒಂದು ರಿಸೆಪ್ಷನ್ ಇದೆ ರಿಲೇಟಿವ್ದು, ಹೋಗಬೇಕು. ಸೊ ಎಲ್ಲ ಸ್ನಾನ ಮುಗಿಸ್ಕೊಂಡೆ, ಹಾಗೇನೆ ಸ್ವಲ್ಪ ಹೇರ್ ಸ್ಟ್ರೈಟಿಂಗ್ ಮಾಡೋಣ, ಫ್ರೀ ಹೇರ್ ಬಿಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಹೇರ್ ಸ್ಟ್ರೈಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ನೋಡಿ ಕರ್ಲಿ ಇದೆ ನಂದು ಹೇರು. ಸೊ ಸ್ಟ್ರೈಟಿಂಗ್ ಮಾಡೋಣ ಅಂತ. ಆ್ಯಕ್ಚುಲಿ ಈ ಥರ ಕರ್ಲಿ ಹೇರು ನಂಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಫುಲ್ಲು ಹೆವಿ ಸ್ಟ್ರೈಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸರಿ ಆಯಿತು, ಟೈಮ್ ಆಗುತ್ತೆ, ರಿಸೆಪ್ಷನ್ಗೆ ಹೊರಡೋಣ ಅಂದ್ಬಿಟ್ಟು ತುಂಬಾ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಸೊ ಎಲ್ರಿಗೂ ಫೇವ್ರೆಟ್ ಒಂದು ಡ್ರೆಸ್ ಅಂತ ಇರುತ್ತೆ ನೋಡಿ. ಸೊ ಯಾವುದೇ ಬಟ್ಟೆ ಆಗಿರ್ಬೋದು. ಹಾಗೇನೆ ನಾನು ತುಂಬ ಸಲ ಒಂದು ಡ್ರೆಸ್ನ ಯೂಸ್ ಮಾಡಿದ್ದೀನಿ ಆಲ್ಮೋಸ್ಟು. ಬಟ್ ಇವತ್ತು ನಂಗೆ ಯಾಕೋ ಅದೇ ಡ್ರೆಸ್ನೇ ಹಾಕೋಬೇಕು ಅನ್ನಿಸ್ತು. ಸರಿ ಆಯಿತು, ಓಕೆ, ಅದು ಕಂಫರ್ಟು ಇರುತ್ತೆ. ಸೊ ಈಸಿ ಟು ಕ್ಯಾರಿ ಮಕ್ಕಳಿದ್ದಾಗ, ಹಾಗೆ ಅಂದ್ಕೊಂಡು ಸರಿ ಅದೇ ಡ್ರೆಸ್ ಹಾಕೊಳ್ಳೋಣ ಅಂತ ತೋರಿಸ್ತೀನಿ. ಸಕ್ಕದಾಗಿದೆ ಡ್ರೆಸ್ಸು. ಹಾಗೆ ನನ್ನ ಮಗಳದು ಎಲ್ಲಾದರೂ ಹೋಗಬೇಕಾದ್ರೆ ಒಂದು ಬ್ಯಾಗಲ್ಲಿ ಒಂದೆರಡು ಡೈಪರ್, ಹಾಗೆ ಒಂದು ಜೊತೆ ಬಟ್ಟೆ, ಅಂದರೆ ತುಂಬ ದೂರ ಏನಿಲ್ಲ, 1 hour ಜರ್ನಿ ಅಷ್ಟೇ. ಸರಿ ಆಯಿತು. ಸೊ ಇರಲೇಬೇಕು ಮಕ್ಕಳಿರೋ ಟೈಮಲ್ಲಿ. ನಾವು ಜರ್ನಿ ಮಾಡಿದಾಗ ಒಂದು ಜೊತೆ ಬಟ್ಟೆ, ಒಂದೆರಡು ಡೈಪರ್ ಇರಲೇಬೇಕು. ಏನಕ್ಕೆ ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಈ ಫಂಕ್ಷನ್ ಊಟ ಅಥವಾ ಹೋಟ್ಲಲ್ಲಿ ಏನಾದರೂ ಊಟ ತಿಂದರೆ ಅವಳಿಗೆ ಆಗಲ್ಲ. ಸೊ ವಾಮಿಟ್ ಮಾಡ್ಕೊಂಡ್ಬಿಡ್ತಾಳೆ. ಅಂಥ ನನಗೆ ಫಸ್ಟ್ ಟೈಮು ನಾನು ಹಿಂಗೆ ಹೋದಾಗ ಸೊ ಫುಲ್ ವಾಮಿಟ್ ಮಾಡಿದ್ಲು. ಅವಾಗ ನಾನು ಬಟ್ಟೆನೇ ತೊಗೊಂಡೋಗಿರಲಿಲ್ಲ, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಅವತ್ತಿಂದ ಡಿಸೈಡ್ ಮಾಡ್ಕೊಂಡೆ ಹೊರಗೆ ಎಲ್ಲೇ ಹೊರಟ್ರು ಒಂದು ಜೊತೆ ಬಟ್ಟೆ ಮತ್ತು ಡೈಪರು ಮತ್ತು ಒಂದು ಇರಲಿ ಅಂತ ಹೇಳಿಬಿಟ್ಟು ಸೊ ಒಂದು ದುಪ್ಪಟ ಇಟ್ಕೊಂಡು ಹೋಗ್ತೀನಿ. ಇನ್ ಕೇಸ್ ಅವಳು ಏನಾದರೂ ವಾಮಿಟ್ ಮಾಡಿದ್ರೆ. ಟಿಶ್ಯೂ ಎಲ್ಲನೂ ಇಟ್ಟಿರ್ತೀನಿ ಕಾರಲ್ಲಿ, ಬಟ್ ಆದರೂ ಒಂದು ದುಪ್ಪಟ ಇದ್ದರೆ ಬೆಸ್ಟು, ದೊಡ್ಡದಾಗಿರುತ್ತಲ್ಲ. ಸೊ ಮಾಡಲ್ಲ ಯೂಶಲಿ ಅವಳು ವಾಮಿಟು. ಇನ್ ಕೇಸ್ ಮಾಡಿದ್ರೆ ಅಂತ ಹೇಳಿಬಿಟ್ಟು ಸೊ ಎಮರ್ಜೆನ್ಸಿಗೆ ಈ ಥರ ಅವಳಿಗೆ ಅಂತ ನೋಡಿ ಮದುವೆ ಆಗಿ ಮಕ್ಕಳಾದ್ಮೇಲೆ ಹಿಂಗೇನೆ ನಮ್ಮ ಒಂದು ಎಸೆನ್ಷಿಯಲ್ ಥಿಂಗ್ಸ್ ಏನಿರುತ್ತೆ ಎಲ್ಲ ಬಿಟ್ಬಿಟ್ಟು ಸೊ ಮಕ್ಕಳಿಗೆ ಡೈಪರು, ಬಟ್ಟೆ, ವಾಟರ್ ಬಾಟ್ಲು, ಸೊ ಈ ಥರ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ. ನಾನಿವಾಗ ಸೊ ಪ್ಯಾಕ್ನ ಹಾಕೊಂಡು ಕೂತಿದ್ದೀನಿ. ಈ ಒಂದು ಇನ್ಸ್ಟೆಂಟ್ ಗ್ಲೋಯಿಂಗ್ ಪ್ಯಾಕ್ನ ಸೊ ಯಾವ ಥರ ರೆಡಿ ಮಾಡ್ಕೊಳ್ಳೋದು, ಹಾಗೆ ಇದು 2 in 1, ಈವನ್ ಪ್ಯಾಕ್ ಆಗಿ ಕೂಡ ವರ್ಕ್ ಆಗುತ್ತೆ, ಸ್ಕ್ರಬ್ಬಿಂಗ್ ಆಗಿ ಕೂಡ ವರ್ಕ್ ಆಗುತ್ತೆ. ಸೊ ಈ ಒಂದು ಪ್ಯಾಕ್ದು ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಮನೇಲೇ ಇರೋದನ್ನ ಹಾಕಿ ಸೊ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನನ್ನ ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ನನ್ನ ಲಾಸ್ಟ್ ಬ್ಲಾಗ್ ನಾನು ಇನ್ಸ್ಟೆಂಟ್ ಗ್ಲೋಯಿಂಗ್ ಅಂತ ಹಾಕಿದ್ದೀನಿ ಅಂತ. ಹನಿಗೆ ನಾನು ಈ ಡ್ರೆಸ್ನ ಹಾಕ್ತಾ ಇದ್ದೀನಿ. ಸೆಕೆಂಡ್ ಬರ್ಡೇ ಪ್ರೀ ಫೋಟೋಶೂಟ್ ಮಾಡಿಸಿದಾಗ ಇದನ್ನ ಹಾಕಿರೋದ್ ಬಿಟ್ರೆ ಮತ್ತೆ ಯೂಸೇ ಮಾಡಿಲ್ಲ. ತುಂಬಾ ಚೆನ್ನಾಗಿದೆ ಇದು. ಆಕ್ಚುಲಿ ನಾನು ಹಾಪ್ ಸ್ಕಾಚ್ ಅಲ್ಲೇನೋ ತಗೊಂಡಿದ್ದು. ಸಕ್ಕದಾಗಿದೆ ಡ್ರೆಸ್ಸು. ಸೊ ಇದು ಫುಲ್ ಸೊಂಟ, ಇದು ಹೊಟ್ಟೆ ಎಲ್ಲ ಕಾಣಿಸುತ್ತೆ, ಸಕ್ಕದಾಗಿರುತ್ತೆ ಡ್ರೆಸ್ಸು. ಸೊ ಅವಾಗ ಯೂಸ್ ಮಾಡಿದ್ದಲ್ವಾ, ನಾನು ಮತ್ತೆ ಹಾಕಿಲ್ಲ. ಸರಿ ಆಯ್ತು, ಇದೇ ವೇರ್ ಮಾಡೋಣ, ಅವಳಿಗೆ ಇದನ್ನೇ ಹಾಕೋಣ ಅಂತ ಹೇಳಿ ಅನ್ಕೊಂಡಿದೀನಿ. ನಾನು ಎಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಗೊತ್ತಾ. ಹಂಗೂನು ಅಂದ್ರೆ ಅವಳನ್ನ ಕಳ್ಸೋದು, ವಿಡಿಯೋ ಮಾಡೋದು ಈ ತರನೇ ಮಾಡ್ತಾ ಇದ್ದೀನಿ. ಬಟ್ ಒಂದ್ಸಲ ನನ್ನ ಫೋನ್ನ ತಗೊಳಕ್ ಹೋಗ್ತಾಳೆ, ಒಂದ್ಸಲ ನನ್ನ ಹಾಕಿರೋ ಮೈಕ್ನ ತಗೊಳಕ್ ಬರ್ತಾಳೆ. ಸೊ ಹಿಂಗೆ ಏನೋ ಒಂದ್ ಮಾಡ್ತಾನೆ ಇದ್ದಾಳೆ. ಹೊರಗೆ ಇಲ್ಲ ತಾತ ಬಂದ್ರು ಹೋಗು ಅಂತ ಹೇಳಿ ಅವಳನ್ನ ಸ್ವಲ್ಪ ಹೊತ್ತು ನಾನು ಹೊರಗಡೆ ಕಳಿಸ್ದೆ. ಇದೇ ತರ ಮಾಡ್ತಾಳೆ. ನನಗೆ ತುಂಬಾ ಅಂದ್ರೆ ತುಂಬಾ ಟಾರ್ಚರ್ ಕೊಡ್ತಿರ್ತಾಳೆ. ಅವಳು ಎದ್ದಿದ್ದಾಳೆ ಅಂದ್ರೆ ನನಗೆ ವಿಡಿಯೋ ಶೂಟ್ ಮಾಡೋದ್ ಸಖತ್ ಕಷ್ಟ ಆಗತ್ತೆ. ಸರಿ ಆಯ್ತು, ಅವಳನ್ನ ಕಳಿಸ್ಬಿಟ್ಟು ನಾನು ಈ ಡ್ರೆಸ್ನ ಹಾಕೊಳ್ಳೋಣ ಅಂತ. ಈ ಡ್ರೆಸ್ಸು ನಾನು ತಗೊಂಡಾದ್ಮೇಲೆ ಇದೇ ತರ ವೆರೈಟಿ ಏನಾದ್ರು ಸಿಗುತ್ತೇನೋ ಡಿಫ್ರೆಂಟ್ ಕಲರ್ ಅಲ್ಲಿ ಅಂತ ಎಷ್ಟು ಸರ್ಚ್ ಮಾಡಿದೀನಿ. ಬಟ್ ನನಗೆ ಇದುವರೆಗೂ ಸಿಕ್ಕಿಲ್ಲ. ಈ ತರ ನಾರ್ಮಲ್ ಈ ತರ ಕುರ್ತಾಸ್, ಅನಾರ್ಕಲಿ ಟಾಪ್ ಸಿಗತ್ತೆ, ಬಟ್ ನನ್ಗೆ ಈ ತರ ರಿಚ್ ಆಗಿರೋದು ಬೇಕು. ನಾನು ಆ್ಯಕ್ಚುಲಿ ಇವಾಗ ಪಾಪುಗೆ ಡ್ರೆಸ್ ತೋರಿಸಿದ್ನಲ್ಲ ಹಾಕೋಣ ಅಂತೇಳಿ, ಅದನ್ನ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಅವಳಿಗೆ ಅದು ಶಾರ್ಟ್ ಆಗ್ತಾ ಇದೆ ಪ್ಯಾಂಟು. ಸರಿ ಬೇಡ ಅಂತ ಹೇಳಿಬಿಟ್ಟು ಬೇರೆದನ್ನು ಹಾಕೋಣ ಅಂತ. ಫ್ರಾಕ್ ಎಲ್ಲ ಹಾಕೋಕ್ಕಾಗಲ್ಲ, ಕೂದಲಿಲ್ವಲ್ಲ, ಚೆನ್ನಾಗಿ ಕಾಣಿಸಲ್ಲ ಅವಳಿಗೆ. ನನ್ನ ಟಾಪ್ ಹೇಗೆ ಕಾಣಿಸ್ತಿದೆ ಅಂತ ನಾನು ಫೋಟೋ ಹಾಕಿದ್ದೀನಿ, ನೋಡಿ ಹೇಗೆ ಕಾಣಿಸ್ತಿದೆ ಅಂತ ತಿಳಿಸಿ ನನಗೆ ಕಾಮೆಂಟಲ್ಲಿ. ಹೇರ್ನ ಸ್ಟ್ರೈಟ್ ಮಾಡಬೇಕಿತ್ತು, ಯಾಕಂದರೆ ಫ್ರೀ ಹೇರ್ ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಲಿವಾನ್ ಬ್ರ್ಯಾಂಡ್ದು ನಾನು ಅಪ್ ಟು 7 years ಇಂದ ನಾನು ಇದನ್ನೇ ಯೂಸ್ ಮಾಡ್ತಿರೋದು. ಸೊ ತುಂಬಾ ಚೆನ್ನಾಗಿದೆ. ನಿಮ್ಗೆ ಸಲೂನ್ ಲುಕ್ ನ ಕೊಡುತ್ತೆ. ಎಲ್ಲಾದ್ರೂ ನೀವು ಹೊರಗಡೆ ಈ ತರ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನೀವು ಇದನ್ನ ಅಪ್ಲೈ ಮಾಡ್ಬಿಟ್ಟು, ಇದು ಸ್ಪ್ರೇ ತರ ಅಲ್ಲ, ನಾವು ಕೈಗೆ ಹಾಕೊಂಡ್ಬಿಟ್ಟು ನಾವು ಹೇರ್ಗೆ ಅಪ್ಲೈ ಮಾಡ್ಬೇಕಾಗತ್ತೆ. ಸ್ಪ್ರೇ ಮಾಡ್ಕೊಳಕ್ ಬರಲ್ಲ ಇದು. ಒಂಥರ ಹೆಂಗೆ ಅಂದ್ರೆ ಸೇಮ್ ಈ ಕೊಬ್ಬರಿ ಎಣ್ಣೆ ಬರುತ್ತೆ ನೋಡಿ, ಆ ತರ ಇರತ್ತೆ ಇದು.
ತುಂಬಾ ಚೆನ್ನಾಗಿರುತ್ತೆ. ಹೇರ್ ಸ್ಟ್ರೈಟಿಂಗ್ ಕೂಡ ಅಷ್ಟೇ ನೀಟಾಗಿ ಆಗುತ್ತೆ. ನಾನು ಫುಲ್ ಹೇರ್ನೆಲ್ಲ ನೀಟಾಗಿ ಸ್ಟ್ರೈಟ್ ಮಾಡಲ್ಲ. ನನಗೆ ಸ್ವಲ್ಪ ಕರ್ಲಿ ಇರಬೇಕು ಮತ್ತೆ ಹೇರ್ ಸ್ವಲ್ಪ ಲೈಟ್ ಆಗಿ ಸ್ಟ್ರೈಟ್ ಇರ್ಬೇಕು ನನ್ಗೆ. ತುಂಬಾ ಎಲ್ಲಾನು ಸ್ಟ್ರೈಟ್ ಮಾಡ್ಕೊಂಡ್ರೆ ನನ್ನ ಫೇಸಿಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗೆ ಇನ್ನೊಂದೇನು ಅಂತಂದ್ರೆ ನಾನು ಎಲ್ಲೇ ಹೋದ್ರು ಯಾವ್ದೇ ಫಂಕ್ಷನ್ಗೆ ಹೋದ್ರು ನಾನು ಮೇಕಪ್ ಮಾಡಲ್ಲ. ಲಿಪ್ಸ್ಟಿಕ್ ಒಂದ್ ಹಾಕೋತೀನಿ ಬಿಟ್ರೆ ನಾನು ವಿತೌಟ್ ಮೇಕಪ್ ಏನೆ ನಾನು. ಬಿಕಾಸ್ ನನಗೆ ಮೇಕಪ್ ಇಷ್ಟ ಆಗಲ್ಲ. ಅಂಡ್ ಹರಿ ಕೂಡ ಹೇಳ್ತಾನೆ, ಅಮ್ಮ ಹೇಳ್ತಿರ್ತಾರೆ, ಎಲ್ರು ಹೇಳ್ತಾರೆ ನಿನ್ ಮುಖನೇ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ, ಚೆನ್ನಾಗ್ ಕಾಣಿಸಲ್ಲ ಅಂತ ಹೇಳ್ತಾರೆ. ಹಂಗಾಗಿ ನಾನು ಮೇಕಪ್ ಮಾಡೋದೇ ಇಲ್ಲ. ನನ್ನ ಒಂದು ಯಾವ್ದಾದ್ರು ಸ್ಪೆಷಲ್ ಫಂಕ್ಷನ್ ಇರತ್ತಲ್ವಾ ಆ ಟೈಮಲ್ಲಿ ನಾನು ಮೇಕಪ್ ಅವ್ರನ್ನ ಕರೆಸ್ದಾಗ ಮಾತ್ರ ನಾನು ಮೇಕಪ್ ಮಾಡ್ಸಿರ್ತೀನಿ. ಬಿಟ್ರೆ ನಾರ್ಮಲ್ ಆಗಿ ನಾನು ಎಲ್ಲೇ ಹೋದ್ರು ಫ್ರೀಯರ್ ಬಿಟ್ಕೊಂಡು ನಾನು ಲಿಪ್ಸ್ಟಿಕ್ ಅಷ್ಟು ಬಿಟ್ರೆ ನಾನು ಯಾವ್ದೇ ತರದ್ ಮೇಕಪ್ ಮಾಡಲ್ಲ. ಹಾಗೆ ನಮ್ ರಿಲೇಟಿವ್ದೇ ಮದ್ವೆ ಇರೋದು. ಸೊ ಅವ್ರು ಆಕ್ಚುಲಿ ತುಂಬಾ ಸಲ ಕರೆದಿದ್ದಾರೆ, ಎಲ್ಲಾ ಮದ್ವೆಗಳ್ಗೂ ಕರೆದಿದ್ದಾರೆ. ಬಟ್ ಹೋಗಕ್ ಆಗಿರ್ಲಿಲ್ಲ. ಇದು ಹೇಗಿದ್ರು ನಮ್ಗೆ ಹತ್ರನೂ ಇದೆ, ಸರಿ ಹೋಗ್ ಬರೋಣ ಅಂತ ಹೇಳಿ ಅಮ್ಮ ಅಪ್ಪಾಜಿ ಇಬ್ರು ಕೂಡ ಬಂದ್ರು. ನಾವು ತುಮಕೂರ್ಗ್ ಹೋಗಿದ್ವಲ್ಲ, ಸೊ ನಮ್ ಜೊತೆನೆ ಬಂದ್ರು ಅವರು ಹೋಗೋಣ ಅಂತ ಹೇಳಿ. ಯಾಕೆಂದ್ರೆ ಸುಮಾರು ಫಂಕ್ಷನ್ಗಳಿಗೆ ಇವಾಗ ನಾವು ಹೋದ್ರೆ ಅವರು ಬರೋದು, ನಾವು ಕೆಲವೊಂದು ಫಂಕ್ಷನ್ಗಳಿಗೆ ಹೋಗಿರಲ್ಲ. ಸೊ ಅವ್ರನ್ನ ಕರೆದಾಗ ಅವ್ರು ಅದನ್ನೇ ಹೇಳ್ತಿರ್ತಾರೆ, ನೀವ್ ಬರೋದಿಲ್ಲ ನಾವ್ ಅಷ್ಟ್ ಕರೆದ್ರುನು ಅಂತ ಹೇಳ್ತಾರೆ. ಅದಕ್ಕೆ ಅನ್ಕೊಂಡಿದೀವಿ ಎಲ್ಲಾ ಫಂಕ್ಷನ್ಗಳಿಗೂ ಹೋಗ್ಬೇಕು. ಯಾಕಂದ್ರೆ ಯಾವಾಗ ಯಾರು ಹೇಗಿರ್ತಾರೆ ಏನ್ ಆಗ್ತಾರೆ ಒಂದು ಗೊತ್ತಾಗಲ್ಲ. ಎಲ್ರಿಗೂನು ನಾವ್ ಮನ್ಸಲ್ಲಿ ಮನಸ್ತಾಪಗಳು ಇದ್ದೇ ಇರ್ತವೆ, ಸಂಬಂಧಗಳಲ್ಲಿ ಯಾರಿಗ್ ತಾನೇ ಇರಲ್ಲ. ಬಟ್ ಏನು ಅಂತ ಅಂದ್ರೆ ಅದನ್ನ ನಾವು ಲಾಂಗ್ ಟೈಮ್ ಕ್ಯಾರಿ ಮಾಡಬಾರ್ದು. ಮನ್ಸಲ್ಲಿ ಇರ್ಲಿ ಪರವಾಗಿಲ್ಲ, ಇಲ್ಲ ಅಂತಲ್ಲ. ಯಾಕಂದ್ರೆ ಕೆಲವ್ರು ಮಾಡಿರೋ ನೋವುಗಳು ಎಲ್ರಿಗೂ ಇದ್ದೇ ಇರತ್ತೆ, ಇರಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅದನ್ನ ಅವ್ರ ಎದುರಿಗೆ ಸಿಕ್ಕಾಗ ಅವ್ರ ಜೊತೆ ಖುಷಿಯಾಗಿ ಮಾತಾಡ್ಕೊಂಡು ಇದ್ದು ಬಿಡ್ಬೇಕು. ಇಲ್ಲ ಅಂತ ಅಂದ್ರೆ ಆ ಒಂದು ಮೂಮೆಂಟು ಆ ಒಂದು ಮೆಂಬರ್ ಇರ್ತಾರೆ ನೋಡಿ, ಅವ್ರು ನಮಗ್ ಮತ್ತೆ ಸಿಗಲ್ಲ. ಸೊ ನಾನಂತೂ ಅದನ್ನೇ ಪಾಲಿಸ್ಕೊಂಡ್ ಬರ್ತೀನಿ. ನಮ್ಗೆ ಎಷ್ಟೇ ಮನ್ಸಲ್ಲಿ ಮನಸ್ತಾಪಗಳಿದ್ರು ಏನೇ ಇದ್ರೂನು ಅವ್ರು ಸಿಕ್ಕಾಗ ನಾನು ಮಾತಾಡ್ಸ್ಕೊಂಡ್ ಬರ್ತೀನಿ. ಆದ್ರೆ ಅದನ್ನ ನಾನ್ ಜಾಸ್ತಿ ಕ್ಯಾರಿ ಮಾಡಲ್ಲ. ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಅದನ್ನೇ ತಲೆಯಲ್ಲಿ ಇಟ್ಕೊಂಡಿರಲ್ಲ ಅಷ್ಟೇನೆ ನಾನು. ಸರಿ ನಾವ್ ಬರೋ ವರ್ಷದಲ್ಲಿ ತುಂಬಾ ಲೇಟ್ ಆಗಿ 7 ಗಂಟೆ ಅಷ್ಟ್ರಲ್ಲಿ ಬರೋಣ ಅಂತ ಅನ್ಕೊಂಡವ್ರು 8 ಕಾಲ್ ಆಯ್ತು. ಸರಿ ಬಂದ್ಮೇಲೆ ಎಲ್ರು ಸಿಕ್ಕಿದ್ರು, ಸಖತ್ ಖುಷಿ ಆಯ್ತು. ಎಲ್ರುನು ಮಾತಾಡ್ಸಿದ್ರು. ಯಾಕಂದ್ರೆ ಒಂದು ಗ್ಯಾಪ್ ಆದ್ಮೇಲೆ ಎಲ್ರು ಸಿಗ್ತಾರೆ. ಇವನು ಬಂದ್ಬಿಟ್ಟು ನನ್ ಚಿಕ್ಕ ವಯಸ್ಸಿಂದನೂ ನಾವಿಬ್ರು ಜೊತೆಲೇ ಬೆಳ್ದಿದ್ದು. ಸೊ ಸಿಕ್ಕಿ ತುಂಬಾ ಖುಷಿ ಆಯ್ತು. ಸುಮ್ಮಿ ಐ ವಿಡಿಯೋ ಹೊರಟ್ರಾ? ಓಕೆ ಬಾಯ್ ಬಾಯ್. ಹುಷಾರು, ಸಿಗುವ ಸಿಗುವ ಬೇಗ ಮದ್ವೆ ಆಗು. ಸಿಗುವ ಅದಕ್ಕೆ ಹೇಳಿದೆ, ಸಿಗುವ ಅಂತ. ಅಲ್ಲ ಬೇಗ ಬೇಗ ಮದ್ವೆ ಆದ್ರೆ ಬೇಗ ಬರ್ಬೋದು ಅಂತ. ಬೇಗ ನೋಡಿ ನಮ್ಮ ಕಡೆ ಗೌಡಸಿಲ್ಲ. ಯಾರಿಗೂ ನಮ್ಮ ಕಡೆ ಗೌಡಸ್ ಮೇಬಿ ನಾನು ನಮ್ಮ ಕಡೆ ಇಬ್ರೆ ಗೌಡಸು. ನನ್ನ ಫ್ರೆಂಡ್ ಕಮ್ ರಿಲೇಟಿವ್ ನಿಮ್ಗೆ ಹೇಳದ್ನಲ್ವಾ ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ. ಸೊ ಅವನಿಗೆ ಹೆಣ್ಣು ನಿಮ್ ಕಡೆ ಇದ್ರೆ ಯಾವ್ದಾದ್ರು ಹೇಳಿ ಅಂತ ಇದ್ರು ನಮ್ಮತ್ತೆ. ಹಂಗಾಗಿ ಹೇಳ್ತಾ ಇದ್ದೆ, ಇಲ್ಲ ನಮ್ ಕಡೆ ಗೌಡಸ್ ಯಾರು ಇಲ್ಲ ಅಂತ ಹೇಳಿ. ಸರಿ ಎಲ್ರು ಮಾತಾಡ್ಸಿದ್ದು ತುಂಬಾ ಖುಷಿ ಆಯ್ತು ನನ್ಗಂತೂನು. ಯಾಕಂದ್ರೆ ಲಾಂಗ್ ಗ್ಯಾಪ್ ಅಲ್ಲಿ ಮಾತಾಡ್ಸಿರ್ತೀವಿ. ಸೊ ಮಾತಾಡ್ಸ್ಕೊಂಬಂದು ಕೂತಿದೀವಿ. ಇವ್ರಿಬ್ರನ್ನಂತೂ ಕಂಟ್ರೋಲ್ ಮಾಡಕ್ ಆಗದೇ ಇಲ್ಲ. ಜೊತೆಲಿ ಬಂದಿದ್ದಾರೆ ಅಂದ್ರೆ ನಮ್ಮ ಅಕ್ಕ ಬರ್ಲಿಲ್ಲ, ಅದಕ್ಕೆ ಅಚ್ಚುನ ಕರ್ಕೊಂಡ್ ಬಂದ್ವಿ. ಅವಳು ಆಕ್ಚುಲಿ ಕರ್ಕೊಂಡ್ ಹೋಗ್ಬೇಡ ಅಂದ್ಲು, ಬಟ್ ಮನ್ಸ್ ತಡಿಲಿಲ್ಲ. ಯಾವಾಗ್ಲೂ ಎಲ್ಲೇ ಹೋದ್ರುನು ಬಿಟ್ಟೋಗಕ್ ಮನ್ಸಾಗಲ್ಲ. ಹನಿ ಕೂಡ ಅಷ್ಟೇ ಹಚ್ಕೊಂಡ್ ಬಿಟ್ಟಿದ್ದಾಳೆ. ಅವ್ನ್ ಇದ್ಬಿಟ್ರೆ ಅವಳಿಗೆ ಪ್ರಪಂಚ ಇದ್ದಂಗೆ. ಹಂಗಾಗಿ ಇಬ್ರು ಬಾಂಡಿಂಗ್ ಹಂಗೆ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಆದಷ್ಟು ಅವ್ರಿಬ್ರು ಜೊತೆಲಿ ಇರೋದಕ್ಕೇನೆ ಟ್ರೈ ಮಾಡ್ತಾ ಇರ್ತೀವಿ ನಾವು. ಸೊ ಎಲ್ಲಾ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ ರಿಸೆಪ್ಷನ್ ಸ್ಟಾರ್ಟ್ ಆಗೋದೇ ತುಂಬಾ ಲೇಟ್ ಆಗ್ಬಿಟ್ಟಿತ್ತು. ಸರಿ ಆಯ್ತು, ಫಸ್ಟ್ ಊಟ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ಇವ್ರು ಮಲ್ಗೋ ಟೈಮ್ ಆಗ್ಬಿಡತ್ತೆ. ಹನಿ ಮಲ್ಕೊಳಲ್ಲ, ಬಟ್ ಅಚ್ಚು ಮಲ್ಕೊಂಡ್ಬಿಡ್ತಾನೆ. ಬಟ್ ಇವತ್ ನೋಡಿದ್ರೆ ಅವ್ನು ಎಷ್ಟು ಹೇಳ್ತಾ ಇದೀವಿ ಮಲ್ಕೋ, ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಂತ, ಅವ್ನು ಕೇಳ್ತಾನೆ ಇಲ್ಲ. ಸರಿ ಆಯ್ತು, ಎಲ್ಲಾ ಮುಗಿಸ್ಕೊಂಡು 10:45 ಆಯ್ತು ಎಲ್ರನ್ನು ಮಾತಾಡ್ಸ್ಕೊಂಡು ಬರೋ ವರ್ಷದಲ್ಲಿ. ಯಾವಾಗಾದ್ರೂ ಒಂದ್ಸಲ ಈ ತರ ಫ್ಯಾಮಿಲಿಯವರು ರಿಲೇಟಿವ್ಸ್ ಯಾರಾದ್ರೂ ಸಿಕ್ಕಿದ್ರೆ ತುಂಬಾ ಖುಷಿ ಅನ್ಸುತ್ತೆ. ಸರಿ ಬರೋ ವರ್ಷದಲ್ಲಿ 11 ಗಂಟೆ ಆಗಿತ್ತು. ಬೆಳಗ್ಗೆ ನಾನು ಬ್ಲಾಗ್ ನ ಶೂಟ್ ಮಾಡಿರ್ಲಿಲ್ಲ. ಬಟ್ ನನ್ ಮಗಳು ಈ ಒಂದು ಕ್ಯೂಟ್ ಮೂಮೆಂಟ್ ಗಳನ್ನ ಮಾಡ್ತಾ ಇದ್ಲು. ಸರಿ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ನಾನು ಹೇರ್ ಸ್ಟ್ರೈಟ್ನರ್ನ ಬೆಡ್ ಮೇಲೆ ಇಟ್ಬಿಟ್ಟಿದ್ದೆ. ಅವಳು ನೋಡಿದ್ರೆ ಅವಳು ಮಾಡ್ಕೋತಾ ಇದ್ದಾಳೆ ಕುತ್ಕೊಂಡು. ಓ ಮೈ ಗಾಡ್, ಏನಪ್ಪಾ ಈಗಿನ ಮಕ್ಳು ಹಿಂಗೆ ಅಂತ ಅನ್ನಿಸ್ಬಿಡ್ತು ನನ್ಗೆ. ಸೊ ಒಂಥರ ಕ್ಯೂಟ್ ಅನ್ನಿಸ್ತು. ಸರಿ ಅದೊಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು
ಅನ್ಕೊಂಡೆ. ಇವತ್ತಿನ ಬ್ಲಾಗ್ ಅಲ್ಲಿ ಸಿಂಪಲ್ ಆಗಿ ಒಂದು ರೊಟೀನ್ ಮತ್ತೆ ಫ್ಯಾಮಿಲಿ ನ ಮೀಟಪ್ ಆಗಿದೆ ನಾ ತೋರಿಸಿದೀನಿ ಅಷ್ಟೇನೆ. ಸೊ ಇನ್ನು ತುಂಬಾ ಬಿಗ್ ಫ್ಯಾಮಿಲಿ ಇದೆ, ಬಟ್ ಯಾರು ಬಂದಿದ್ರು ಅವ್ರನ್ನ ನಾನು ತೋರಿಸಿದೀನಿ. ಸೊ ಖುಷಿ ಆಯ್ತು ಎಲ್ರನ್ನ ನೋಡಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ನನ್ನ ಡ್ರೆಸ್ ಹೇಗಿತ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ನಾನು ನೋ ಮೇಕಪ್ ಲುಕ್ ಇದೇ ತರನೇ ನಾನು ಯಾವುದೇ ಫಂಕ್ಷನ್ಗೆ ಹೋದ್ರು ರೆಡಿ ಆಗೋದು. ನಿಮ್ಗೆ ಇಷ್ಟ ಆಯ್ತಾ ಹೀಗೆ ಇರೋದು, ಅಥವಾ ಮೇಕಪ್ ಫುಲ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೀನ ಏನು ಅಂತ ತಿಳಿಸಿ ಆಯ್ತಾ. ಬಟ್ ನನಗೆ ಅನ್ಸೋ ಮಟ್ಟಿಗೆ ನಾನು ಮೇಕಪ್ ಅಲ್ಲಿ ಕೆಟ್ಟದಾಗಿ ಕಾಣಿಸ್ತೀನಿ. ವಿತೌಟ್ ಮೇಕಪ್ಪೇ ನಾನು ಸಖತ್ತಾಗಿ ಕಾಣಿಸೋದು ಅಂತ ನನಗೆ ಅನ್ಸುತ್ತೆ. ಸರಿ ಆಯ್ತು, ಈ ಬ್ಲಾಗ್ ನಾ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ದಯವಿಟ್ಟು ಲೈಕ್, ಶೇರ್ ಅಂಡ್ ಕಮೆಂಟ್. ಬಾಯ್, ಟೇಕ್ ಕೇರ್ ಎಲ್ರಿಗೂ.